ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಸ್ಟಾರ್ ರೀಡರ್ ಕಮ್ ನ್ಯೂಮರಲ್ಸ್. ಎಲ್ರು ಹೇಗಿದ್ದೀರಾ? ನಾನ್ ಇವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ಅಂದ್ರೆ ನೀವ್ ಪ್ರೀತಿಸೋ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಅಂತ ನೋಡೋಣ. ಸೊ ಅವ್ರ ಹೆಸರನ್ನ ನಿಮ್ಮ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ, ನೋಡೋಣ. ಕಂಟ್ರೋಲ್, ಫ್ರೆಂಡ್ಲಿನೆಸ್, ಎಕ್ಸಾಸ್ಟ್ ಆಗಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಅವ್ರನ್ನ ಅವ್ರು ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದಾರೆ ಅಂತ ಅನ್ಸ್ತಾ ಇದೆ. ಸೊ ಅವ್ರ ಮನಸ್ಸಲ್ಲಿ ಎಲ್ಲೋ ನಿಮ್ ಬಗ್ಗೆ ಒಂದು ಪಾಸಿಟಿವ್ನೆಸ್ ಇದ್ರೂ ಕೂಡ, ಫ್ರೆಂಡ್ಲಿನೆಸ್ ಇದ್ರೂ ಕೂಡ, ಈಗ ಅಟ್ ಪ್ರೆಸೆಂಟ್ ಅವ್ರು ತುಂಬಾ ಎಕ್ಸಾಸ್ಟ್ ಆಗಿದ್ದಾರೆ. ಸೊ ನಿಮ್ಮ ಹತ್ರ ವಾಪಸ್ ಬರುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಅಟ್ ಪ್ರೆಸೆಂಟ್ ತುಂಬಾ ಕೋಪದಲ್ಲಿದ್ದಾರೆ ನಿಮ್ ಮೇಲೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೋತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಸ್ತದೆ ಏನೋ ಒಂದು ಪಾಸ್ಟ್ ಲೈಫ್ ಕರ್ಮ ಏನೋ, ಅದರಿಂದಾನೇ ನೀವು ಅವ್ರಿಗೆ ಲೈಫಲ್ಲಿ ಸಿಕ್ಕಿದ್ದೀರಾ ಅಂತ ಅನ್ಸುತ್ತೆ. ಸೊ ಯೋಚನೆ ಮಾಡಿ ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ನೋಡಿದ್ರೆ ಸ್ವಲ್ಪ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕೂಡ ಅಕಸ್ಮಾತ್ ಬರುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಅಟ್ ಪ್ರೆಸೆಂಟ್ ಅವ್ರನ್ನ ಅವ್ರು ತುಂಬಾ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಕಳೆದಂತ ಕ್ಷಣಗಳ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ತುಂಬಾ ಎಕ್ಸಾಸ್ಟ್ ಆಗಿದ್ದಾರೆ, ತುಂಬಾ ಕೋಪದಿದ್ದಾರೆ. ಮೇ ಬಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅವ್ರ ಲೈಫ್ ಅಲ್ಲಿ ಆಗುವಂತ ಒಂದು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಏನಾದ್ರೆ ಒಂದು ಪಾಸ್ಟ್ ಲೈಫ್ ಕರ್ಮ ಅಂತಾನು ಹೇಳ್ಬೋದು. ಇಬ್ಬರ ಮಧ್ಯೆ ಏನೋ ತಪ್ಪಾಗಿದೆ, ಅದರಿಂದ ಹಿಂಗಾಗ್ತಿದೆ ಅಂತ ಅನ್ಕೊಂಡ್ರು ಕೂಡ ಒಂದ್ ಕಡೆ ನಿಮ್ ಜೊತೆ ಕಳೆದಂತ ಕ್ಷಣಗಳ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಯೋಚನೆ ಮಾಡಿ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಓವರ್ ಆಲ್ ನೋಡೋದಾದ್ರೆ ಸದ್ಯ ಮಟ್ಟಿಗೆ ಅವರ ಮನಸ್ಥಿತಿ ಏನಂತ ಹೇಳಿದ್ರೆ ತುಂಬಾ ಎಕ್ಸಾಸ್ಟ್ ಆಗಿರೋದ್ರಿಂದ ಸದ್ಯ ಮಟ್ಟಿಗೆ ನಿಮ್ಮ ಹತ್ರ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಆದ್ರೂ ಪೇಷನ್ಸ್ ಇಂದ ವೇಟ್ ಮಾಡಿ. 1 ತಿಂಗಳು ಆದ್ಮೇಲಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಗ್ರಾಜುಯಲಿ ಚೇಂಜಸ್ ನ ಕಾಣುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದ್ರೆ ರೆಡ್ ಹಾರ್ಟ್ ನ ಕಳಿಸಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.